ಸ್ನೇಹಿತರೆ, ನಿಮ್ಮೆಲ್ರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿರ್ಬೋದು, ರೋಡಲ್ಲಿ ಹೋಗ್ತಾ ಇದ್ರೆ ನಮಗೆ ಕಣ್ಣು ಕುಕ್ಕೋ ಥರ ಕಾಣಿಸೋವಂಥ ವೆಹಿಕಲ್ ಅಂದರೆ ಮಹೀಂದ್ರ ಥಾರ್. ಬನ್ನಿ ಆ ಥಾರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಇವತ್ತು ನಮ್ಮ ಮುಂದೆ ಇದೆ ಥಾರ್ ರೇರ್ ವೀಲ್ ಡ್ರೈವು. ಸೊ ಇವತ್ತು ನಾವು ಇದ್ರದ್ದು ರಿವ್ಯೂ ತೊಗೊಳ್ಳೋಣ. ಇದು AX ವೇರಿಯಂಟು. ಸೊ ಇದರಲ್ಲಿ ರೇರ್ ವೀಲ್ ಡ್ರೈವಲ್ಲಿ 3 ವೇರಿಯಂಟ್ ಬರುತ್ತೆ. ಒಂದು AX LX ಡೀಸೆಲಲ್ಲಿದೆ, ಇನ್ನೊಂದು LX ಪೆಟ್ರೋಲಲ್ಲಿದೆ. ಸೊ ನಮ್ಮ ಮುಂದೆ ಇವತ್ತಿರೋದು ಬಂದುಬಿಟ್ಟು AX ವೇರಿಯಂಟು ಡೀಸೆಲಲ್ಲಿ. 3 ರೇರ್ ವೀಲ್ ಡ್ರೈವ್ಗೆ 1.5 ಲೀಟರ್ ಡೀಸೆಲ್ CRD ಇಂಜಿನ್ ಬರುತ್ತೆ. ಸೊ ಈ ಕಾರ್ಗೂ ಸಹ 1.5 ಲೀಟರ್ ಇದೆ. ಸೊ ಇದು 1.5 ಲೀಟರ್ CRD ಇಂಜಿನ್ನು. ಇದು ರೇರ್ ವೀಲ್ ಡ್ರೈವಿಗೆ ಬರುತ್ತೆ. 4x4ಗೆ ಎಮ್ ಸ್ಟಾಲಿಯನ್ನು ಮತ್ತು ಎಮಾಕ್ ಡೀಸೆಲ್ ಇಂಜಿನ್ನು ಮತ್ತು ಪೆಟ್ರೋಲ್ ಇಂಜಿನ್ ಬರುತ್ತೆ. 2.2 ಲೀಟರು ಮತ್ತು 2 ಲೀಟರ್ದು. ಸೊ ಇದು ಬೇಸಿಕಲಿ ಇದಕ್ಕಂತ ಬರೋ ಇಂಜಿನ್. ಇವಾಗ ಬೇಸಿಕಲಿ ತಾರ್ ತೊಗೊಂಡಿದ್ದೇನಕ್ಕೆ, ಬೇರೆ ತೊಗೊಬೋದಾಗಿತ್ತಲ್ಲ ಇದೇ. ಸೊ ತಾರಿಗೆ ಕಾಂಪಿಟೇಷನ್ಸ್ ಈಗ ಇದು ಆಫ್ ರೋಡ್ ವೆಹಿಕಲ್ ಇದು. ಸೊ ಆಫ್ ರೋಡ್ ವೆಹಿಕಲ್ಸ್ಗೆ ಬಂದುಬಿಟ್ಟು 2-3 ಥರ ವೇರಿಯಂಟ್ಸ್ ಇದೆ. ಈಗ ಬೇರೆ ಬೇರೆ ಕಂಪನಿದು ಬೇರೆ ಬೇರೆ ಥರ ಕೊಟ್ಟಿದ್ದಾರೆ. ಒಂದು ಮಾರುತಿ ಸುಜುಕಿ ಜಿಮ್ನಿ ಕೊಟ್ಟಿದ್ದಾರೆ, ಆಮೇಲೆ ಫೋರ್ಸ್ ಗುರ್ಕಾ ಇದೆ. ಇದೇ ಥರ ಒಂದು 2-3 ವೆಹಿಕಲ್ಸ್ ಇದೆ. ಬಟ್ ಇದು ಟಾಪ್ ಲುಕ್ಸ್ ಚೆನ್ನಾಗಿದೆ. ಆಮೇಲೆ ಆಫ್ ರೋಡಿಂಗ್ ವೆಹಿಕಲ್ಲಾಗೆ ಒಂಥರ ರೋಡ್ ಪ್ರೆಸೆನ್ಸ್ ಚೆನ್ನಾಗಿದೆ. ಸೊ ಅದಕ್ಕೆ ಈ ವೆಹಿಕಲ್ನ ಪ್ರಿಫರ್ ಮಾಡಿ ತೊಗೊಂಡು. ಇದು ಬೇಸಿಕಲಿ ಎಷ್ಟು ಸೀಟರ್ ಇದು 4 ಸೀಟರು. ಓಕೆ. ಆದರೆ ಹಿಂದೆಗಡೆ ಅಡ್ಜಸ್ಟ್ ಮಾಡ್ಕೊಂಡು ಒಂದು 5 ಜನ, ಟೋಟಲ್ ಒಂದು 5 ಜನ ಕೂತ್ಕೋಬೋದು. ಸೊ 4 ಸೀಟರ್ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. 4 ಸೀಟರ್ 4 ಜನಕ್ಕೆ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಪ್ರೈಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಇದು ನಾವು ತಗೊಂಡಾಗ 14 lakhs ಇತ್ತು. ಈಗ 15 lakhs ಆಗಿದೆ ಸೇಮ್ ವೇರಿಯಂಟು. 15 lakhs ಇಂದ ಸ್ಟಾರ್ಟ್ ಆಗಿ 14.7 ಇದೆ. ಎಷ್ಟು ವರ್ಷದಿಂದ ಓಡಿಸ್ತಾ ಇರೋದು? ಇದು 6-7 ಮಂತ್ಸ್ ಆಗಿದೆ ತಗೊಂಡು. ಓಕೆ. ಏನಾದ್ರು ಪ್ರಾಬ್ಲಮ್ಸ್? ಏನು ಪ್ರಾಬ್ಲಮ್ಸ್ ಏನು ಅನಿಸಿಲ್ಲ. ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ತೊಗೊಳಂಗಿದ್ರೆ. ಈಗ ನಾವೇನಕ್ಕೆ ರೇರ್ ವೀಲ್ ಡ್ರೈವ್ ತೊಗೊಂಡ್ವಿ ಅಂದರೆ ನಾವು ಅಷ್ಟೇನು ಆಫ್ ರೋಡಿಂಗ್ ಏನು ಮಾಡಲ್ಲ. ಸೊ ಸಿಟಿ ಸೈಡ್ ಓಡಿಸೋಕ್ಕೆ ಸೊ ಬೆಸ್ಟ್ ವೆಹಿಕಲ್ಲು. ಈಗ ನೀವೇನಾದರೂ ಈಗ ಒಂಥರ ಬಿಗ್ ರೋಡ್ ಪ್ರೆಸೆನ್ಸ್ FT ಕಾಣಬೇಕು ಒಂದು ವೆಹಿಕಲ್ ಅಂತ ಅನ್ಸಿದ್ರೆ ಫಾರ್ಚುನರು ಅದು ಇದು ನೋಡ್ಬೇಕಂತ ಅನ್ಸುತ್ತೆ. ಸೊ ಅದಕ್ಕೆ ನಾವು ಫಾರ್ಚುನರ್ ಎಲ್ಲ 50 lakhs ಅದ್ರ ಮೇಲಿದೆ. ಸೊ ಇದು ಒಳ್ಳೆ ಪ್ರೈಸ್ಗೆ ಒಂದು ದೊಡ್ಡ ಎಸ್ ಯು ವಿ ರೇಂಜ್ ವೆಹಿಕಲ್ಗೆ ಇದು ನಮ್ಗೆ ತುಂಬ ಇಷ್ಟ ಆಗಿದೆ. ಸೊ ನಿಮಗೆ 7 ಮಂತ್ಸಲ್ಲಿ ತುಂಬ ಖುಷಿ ಕೊಟ್ಟಿದೆ? ಹೌದೌದು, ತುಂಬ ಇಷ್ಟ ಆಗಿದೆ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ವೆಹಿಕಲ್ಲು. ಸೊ ಏನು ಪ್ರಾಬ್ಲಮ್ಸ್ ಅಂತ ಏನಿಲ್ಲ, ತುಂಬ ಇಷ್ಟ ಆಗಿದೆ. ಆಮೇಲೆ ಪ್ರತಿಯೊಂದು ಫೀಚರ್ಸು ಸಹ ತುಂಬ ಇಷ್ಟ ಆಗುತ್ತೆ ಈ ವೆಹಿಕಲಲ್ಲಿ. ಆಮೇಲೆ ಟಾರ್ಕ್ ಆಗಲಿ, ಆಮೇಲೆ ಫೀಲ್ ಆಗಲಿ ವೆಹಿಕಲ್ದು ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಜನರು ಒಂಥರ ತಿರುಗಿ ನೋಡ್ತಾರೆ ವೆಹಿಕಲ್ನ, ಅಷ್ಟು ಇಷ್ಟ ಆಗುತ್ತೆ ವೆಹಿಕಲ್. ಸೊ ಜನರು ಒಂಥರ ಪಾಪ್ಯುಲರೈಸ್ ಮಾಡಿರೋ ವೆಹಿಕಲ್ ಇದು ಸದ್ಯಕ್ಕೆ. 2022 ಇಂದ ತುಂಬ ಸೇಲ್ ಆಗಿರೋ ವೆಹಿಕಲ್. ಆಲ್ಮೋಸ್ಟ್ 10 ಲಕ್ಷ ವೆಹಿಕಲ್ ಸೇಲ್ ಆಗಿದೆ. ಸುಕೃತಿ, ಇವಾಗ ಕಾರು ಒಳಗಡೆ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ. ಸೊ ಇದು 3 ಡೋರ್ ಥಾರ್. ಆಕ್ಚುಲಿ ಒಂದು ನಿಮಿಷ, ನಾವು ಕಾರ್ ಅಂತ ಕರಿಬೇಕಾದ್ರೆ ಜೀಪ್ ಅಂತ ಕರಿಬೇಕಾ? ಏನು ಬೇಕಾದ್ರೂ ಕರಿಬೋದು. ಅಲ್ಲ, ಆಕ್ಚುಲಿ ಕಾರ್ ಅಂತಾನೆ ಕರಿಬೋದು. ಕಾರ್ ಅಂತ ಕರಿಬೋದಾ? ಓಕೆ, ಸರಿ. ಸೊ ಇದು 3 ಡೋರ್ ಕಾರು. ಸೊ 2 ಡೋರ್ ಈ ಕಡೆ ಫ್ರಂಟ್ ಇಂದ ಬರುತ್ತೆ. ಹಿಂದೆ ಹತ್ತಬೇಕು ಅಂದ್ರೆ ಆ ಕಡೆಯಿಂದ ಸೀಟ್ ಬೆಂಡ್ ಮಾಡಬೇಕಾಗುತ್ತೆ. ಓಕೆ. ಸೊ ಇದು ಹೀಗಿದೆ. ಸೊ 2 ಸೀಟ್ ಇಲ್ಲಿ ಬರುತ್ತೆ. ಹಿಂದೆ ಹತ್ತಬೇಕಂದ್ರೆ ಆ ಡೋರ್ ತೆಗೆದು ಹಿಂದೆ ಹತ್ತಬೇಕಾಗುತ್ತೆ. ಸೊ ಫ್ರಂಟ್ ಅಲ್ಲಿ ಇದು 2 ಸೀಟ್ಸ್ 3 ಡೋರ್ ಥಾರ್. ಸೊ ಈಗ 2 ಡೋರ್ ಫ್ರಂಟ್ ಅಲ್ಲಿ ಬರುತ್ತೆ. ಸೊ ಅದು ಮೇಲ್ಗಡೆ ಒಂದು ಪುಲಿ ಬರುತ್ತೆ, ಅದನ್ನ ಪುಲ್ ಮಾಡಿದ್ರೆ ಈ ಸೀಟ್ ಬೆಂಡ್ ಆಗುತ್ತೆ. ಸೊ ಹಿಂದೆ ಕಡೆಗೆ ಇನ್ನಿಬ್ರು ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ಸೊ ಲೆಗ್ ರೂಮ್ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಹೌದು, ಲೆಗ್ ರೂಮ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. 6 feet ಪರ್ಸನ್ ಆದ್ರೂ ಸಹ ಆರಾಮಾಗಿ 4 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ಹಿಂದೆ ಹೋಗೋಣ. ಸೊ ಹಿಂದೆ ಕಡೆ ಇದೇನು ಡಿಕ್ಕಿ ಹೆಂಗ್ ಓಪನ್ ಆಗುತ್ತೆ ಅಂದ್ರೆ, ಒಂದು ಈಗ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಬೂಟ್ ಸ್ಪೇಸ್ ಇಷ್ಟು ಸಿಗುತ್ತೆ. ಇಲ್ಲಿ ಒಂದು ನಾರ್ಮಲ್ ಆಗಿ ಲಗೇಜಸ್ ಇಟ್ಕೊಳಕ್ ಆಗುತ್ತೆ ಇಷ್ಟು. ಎರಡನೇದು ಹಿಂಗೆ ಇದು ಗ್ಲಾಸ್ ಓಪನ್ ಮಾಡ್ಬೋದು ಈಗ. ಸೊ ನಾವೆಲ್ಲರೂ ಹೋಗ್ಬೇಕಾದ್ರೆ ಗ್ಲಾಸ್ ಓಪನ್ ಮಾಡ್ಕೊಂಡು ಹೋಗ್ಬೋದಾ? ಇಲ್ಲ, ಅದು ರೆಕಮೆಂಡ್ ಮಾಡಲ್ಲ ಅವ್ರ ಕಂಪನಿ ಕಡೆಯಿಂದ, ಸೇಫ್ಟಿ ರೆಗ್ಯುಲೇಷನ್ಸ್ ಇಂದ. ಸೊ ಡಿಕ್ಕಿ ಸ್ಪೇಸ್ ಇಟ್ಕೊಳಕ್ಕೆ ಏನಾದ್ರು ಬೇಕಂದ್ರೆ ಇಟ್ಕೋಬಹುದು. ಸೊ ಟ್ರೈ ಮಾಡಿ ನೋಡೋಣ, ಕ್ಲೋಸ್ ಮಾಡಿ ಡೋರ್. ಅದಿರ್ಲಿ ಅದು ಮುಚ್ಚಬಹುದು. ಓಕೆ. ಬಟ್ ಇಲ್ಲಿ ವಿಂಡೋ ಅದು ಇದು ಅಲ್ಲ. ಓಕೆ. ಸೊ ಈ ಥರ ಓಪನ್ ಮಾಡ್ಬೋದು. ಸೊ ಬೇರೆ ಯಾವುದೇ ಕಾರಲ್ಲೂ ಡಿಕ್ಕಿ ಈ ಥರ ಬರಲ್ಲ. ಇಲ್ಲ. ಇದು ಮಾತ್ರ 2 ಥರ. ಇದು 2 ಥರ ಹಿಂಗೊಂದು ಓಪನ್ ಆಗುತ್ತೆ. ಆಮೇಲೆ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಹಿಂದೆ. ಓಕೆ. ಸೊ ಏನಂದ್ರೆ ಪಾರ್ಕಿಂಗ್ ಅಸಿಸ್ಟೆನ್ಸ್ ಬರುತ್ತೆ ನಿಮಗೆ. ಅದು ಸೆನ್ಸರ್ಸ್ ಇಂದ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗುತ್ತೆ ಮುಂದೆ ಪಾರ್ಕಿಂಗ್ಗೆ. ಸೊ ಇಷ್ಟು ಬೂಸ್ಟರ್ಸ್ ಬರುತ್ತೆ. ಇನ್ನೊಂದು ಏನು ಹೇಳ್ಬೋದು ಅಂದ್ರೆ, ಇಲ್ಲಿ ಸೀಟ್ಸ್ನ ಇಲ್ಲಿಂದ ರಿಕ್ಲೈನ್ ಮಾಡ್ಬೋದು.
ಈಗ ನೀವು ಬರೀ 2 ಪ್ಯಾಸೆಂಜರ್ಸ್ ಇರ್ತೀರಾ. ಓಕೆ. ಸೊ ನಿಮಗೆ ಇವಾಗ ಏನಂದ್ರೆ ಲಗೇಜ್ ಒಂದು ಸ್ವಲ್ಪ ಜಾಸ್ತಿ ಇದೆ ನಿಮ್ಮದು. ಸೊ ಏನು ಮಾಡ್ಬೋದು, ಸೀಟಿಂಗ್ ಬೆಂಡ್ ಮಾಡಿ ನಿಮ್ಮದು ಬಿಗ್ ಲಗೇಜ್ ಇದೆ ಇಲ್ಲಿ ಇಟ್ಕೋಬೋದು ನೀವು. ಓಕೆ. ಸೊ ಈಗ ಇಟ್ಕೊಂಡು ನೀವು ಕ್ಲೋಸ್ ಮಾಡ್ಕೊಬೋದು. ಇದು ಆಲ್ಮೋಸ್ಟ್ ಟೂ ಸೀಟರ್ ಆಯ್ತು ಈಗ. ಓಕೆ. 2 ಸೀಟರ್ ವಿತ್ ಜಾಸ್ತಿ ಬೂಟ್ ಸ್ಪೇಸ್. ಓಕೆ, ಸೂಪರ್. ಒಳಗಡೆ ನೋಡೋಣ. ಹಾಂ, ಒಳಗೆ ನೋಡೋಣ. ಸರಿ ಸುಕೃತ್, ಇವಾಗ ಕಾರು ಹೊರಗಡೆಯಿಂದ ನೋಡಿದಾಯ್ತು, ಒಳಗಡೆಯಿಂದ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಬಟ್ ಏನೇನು ಸ್ಪೆಷಾಲಿಟಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಸ್ಟೇರಿಂಗ್ ಅಲ್ಲಿ ಸ್ಪೆಷಾಲಿಟಿ ಇದೆ ಇದರಲ್ಲಿ? ಸೊ ಸ್ಟೇರಿಂಗ್ ಏನಂದ್ರೆ ಇಲ್ಲಿ ನಿಮ್ಗೊಂದು ಲೆವರ್ ಸಿಗುತ್ತೆ. ಓಕೆ. ಸೊ ನೀವು ಇದನ್ನ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಹೈಟ್ ಬೇಕಾ ಮೇಲೆ ಕೆಳಗೆ ಮಾಡ್ಕೋಬಹುದು. ನೀವು ಹೆಂಗ್ ಹೈಟ್ ಇರ್ತೀರಾ ನೀವು ಹೈಟ್ ಪ್ರಕಾರ ಆಗಿ ಮಾಡ್ಕೋಬಹುದು. ಓಕೆ. ಆಮೇಲೆ ಸೀಟ್ ಏನಿದೆ ಅಂದ್ರೆ ಈ ಕಡೆ ಒಂದು ಲೆವರ್ ಇದೆ. ಇದರಿಂದ ಏನಾಗುತ್ತೆ, ಸೀಟ್ ಅಡ್ಜಸ್ಟ್ ಮೇಲೆ ಕೆಳಗೆ ಆಗುತ್ತೆ. ಈಗ ಮೇಲೆ ಕೆಳಗೆ ಹೋಗುತ್ತೆ. ಸೊ ನೀವು ಹೈಟ್ ಕಡಿಮೆ ಇದ್ರೆ ನೀವು ಇದನ್ನ ಮೇಲ್ ಮಾಡ್ಕೋಬಹುದು. ಸೊ ಕುಳ್ಳ ಇದೀವಿ ಅನ್ಬಿಟ್ಟು ಏನು ಎದುರ್ಕೊಳಂಗಿಲ್ಲ. ಇಲ್ಲ ಇಲ್ಲ. ಸೊ ಇದು ಹಿಂಗ ಮೇಲ್ ಬರುತ್ತೆ. ಓಕೆ. ಸೊ ಇದು ಹೈಟ್ ಅಡ್ಜಸ್ಟ್ಮೆಂಟ್. ಆಮೇಲೆ ಇದು ನಾರ್ಮಲ್ ರಿಕ್ಲೈನ್ ಫಂಕ್ಷನ್ಸ್ ಇದ್ದೇ ಇರುತ್ತೆ. ಅದು ಮಾಮೂಲಿ. ಓಕೆ. ಸೊ ಮುಂದೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಆಗುತ್ತೆ. ಓಕೆ, ಸೂಪರ್. ಸೊ ಇಷ್ಟು ಸೀಟ್ ಫಂಕ್ಷನ್ಸ್ ಇದೆ. ಸೊ ನಿಮ್ಮ ಹೈಟಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಎಷ್ಟೇ ಕುಳ್ಳ ಇದ್ರೂ ಸೀಟ್ ಮೇಲ್ ಮಾಡ್ಕೊಂಡು ನಿಮ್ ವಿಸಿಬಿಲಿಟಿ ಕ್ಲಿಯರ್ ಇರುತ್ತೆ. ಸೊ ಇದರ ಸ್ಪೆಷಾಲಿಟಿ ಏನೇನಿದೆ ಅಂತ ಹೇಳ್ಬಿಡಿ. ಓಕೆ. ಸೊ ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ 4 ಫಂಕ್ಷನಬಲ್ ಬಟನ್ಸ್ ಪ್ರೆಸ್ ಕೀಸ್ ಇದೆ. ಇವ್ 3 ನಾನ್ ಫಂಕ್ಷನಬಲ್. ಓಕೆ. ಸೊ ಏನಂದ್ರೆ ಇದು ಲಾಕ್ ಅನ್ಲಾಕ್. ಓಕೆ. ಗಾಡಿ ಲಾಕ್ ಆಗುತ್ತೆ. ಓಕೆ. ಇದು ಹಿಲ್ ಡಿಸೆಂಟ್ ಕಂಟ್ರೋಲ್. ಓಕೆ. ಹಂಗಂದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವೀಗ ಅಪ್ಪಲ್ ಇರ್ತೀರಾ. ಸೊ ಗಾಡಿ ಇವಾಗ ನೀವು ಹಿಲ್ ಸೈಡ್ ಸ್ಲೋಪ್ ಇರುತ್ತೆ. ಓಕೆ. ಸೊ ಏನಾಗುತ್ತೆ, ನೀವು ಹಿಲ್ ಡಿಸೆಂಟ್ ಕಂಟ್ರೋಲ್ ಹಾಕಿದ್ರೆ ಗಾಡಿ ಈಸಿಯಾಗಿ ಹಿಂಗೆ ಹಿಂದೆ ಮುಂದೆ ಹೋಗಲ್ಲ. ಸೊ ಒಂದ್ ಕಡೆ ಸ್ಟೇ ಆಗುತ್ತೆ. ಸೊ ಟೋಟಲ್ ಹೇಳ್ಬೇಕು ಅಂದ್ರೆ ನೀವು ಸಿಗ್ನಲ್ ನಿಂತಿದ್ರೆ ಸಿಗ್ನಲ್ ಬಿಟ್ಟೋ ತನಕ ನಿಮ್ಗೆ ಮುಂದೆ ಹೋಗೋದು ಭಯ ಆಗುತ್ತೆ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬ್ರೇಕಿಂಗ್ ಆಟೋ ಬ್ರೇಕಿಂಗ್ ಇರುತ್ತೆ ಇದ್ರಲ್ಲಿ. ಸೊ ಮುಂದಕ್ಕೆ ಹೋದ್ರೆ ಹೋಗ್ಬೋದು ಹೊರತು ಹಿಂದೆ ಅಂತ ಹೋಗೋಲ್ಲ. ಇಲ್ಲ ಇಲ್ಲ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಸ್ಟೇ ಆಗುತ್ತೆ ಗಾಡಿ. ಸೊ ಇವಾಗ ಮೇನ್ ಪ್ರಾಬ್ಲಮ್ ಏನಂದ್ರೆ ಅಪ್ಪಲ್ಲಿ ನಿಂತ್ಕೊಂಡ್ಬಿಟ್ಟಾಗ ಮೂವ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗೋಂತ ಕಾಮನ್. ಈ ಟ್ರಾಫಿಕ್ ಅಲ್ಲಿ ಹಿಂದೆ ನಿಂತ್ಬಿಟ್ಟಿರ್ತಾರೆ. ಸೊ ಇದನ್ನ ಅಪ್ಲೈ ಮಾಡ್ಬಿಟ್ರೆ ಸೊ ಒಂದ್ ಜಾಗದಲ್ಲಿ ಸ್ಟೇ ಆಗುತ್ತೆ. ಹಿಂದಕ್ಕಂತೂ ಬರಲ್ಲ, ಹಂಗಾಗಲ್ಲ, ಮುಂದಕ್ಕೆ ಮಾತ್ರ ಹೋಗೋದು. ಓಕೆ, ಅಷ್ಟೇ. ಸೊ ಏನು ಟೆನ್ಷನ್ ಇಲ್ಲ. ನೆಕ್ಸ್ಟ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡೋ ಫಂಕ್ಷನ್ ಇದೆ. ಓಕೆ. ಸೊ ಈ ಟ್ರಾಕ್ಷನ್ ಕಂಟ್ರೋಲ್ ಯೂಶಲಿ ಏನ್ ಬೇಕಿಲ್ಲ ಯೂಸ್ ಮಾಡೋದು. ಸೊ ಏನಂದ್ರೆ ಇವಾಗ ಸ್ಕಿಡಿ ಸರ್ಫೇಸಸ್ ಇರುತ್ತಲ್ವಾ, ಸೊ ಅಂತ ಟೈಮ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇರುತ್ತೆ ಗಾಡಿಲಿ. ಏನಾದ್ರೂ ಬೇಡ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೋಬಹುದು ಇಲ್ಲಿ. ಓಕೆ. ಇದು ಹಜಾರ್ಡ್ ಲೈಟ್. ಓಕೆ, ಮಾಮೂಲಿ. ಸೊ ಇದು ಎಲ್ಲ ಪಾರ್ಕಿಂಗ್ ಅಂತ. ಸೊ ಇದು AC ಕಂಟ್ರೋಲ್ ಸಿಸ್ಟಮ್ಸ್ ಇದು. ಓಕೆ. ಸೊ ಇಷ್ಟಿರುತ್ತೆ. ಸೊ ಇದರಲ್ಲಿ AC ಫಂಕ್ಷನ್ ಏನಂದ್ರೆ ಇದು ರೈಟಿಗೆ ತಿರುಗಿಸಿದ್ರೆ ಆಫ್ ಆಗುತ್ತೆ. ನಿಮ್ ಸ್ಪೆಸಿಫಿಕೇಶನ್ ಪ್ರಕಾರ ನೀವು ಈ ಜಾಗದಲ್ಲಿ ನಿಮ್ಗೆ AC ಬೇಡ ಅಂದ್ರೆ ಲಾಕ್ ಮಾಡ್ಬೋದು ಈ ಜಾಗ. ಸೊ ಯಾವ್ದು ಬೇಕಾದ್ರೂ ಆನ್ ಮಾಡ್ಕೊಬಹುದು, ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಆಫ್ ಮಾಡ್ಕೊಬಹುದು. ಆಮೇಲೆ ತುಂಬಾ ಫಾಸ್ಟ್ ಕೂಲಿಂಗ್ ಇದೆ. ಓಕೆ. ತುಂಬಾ ಕ್ಯಾಬಿನೆಟ್ ನ ಒಂದು 5 ಮಿನಿಟ್ಸ್ ಅಲ್ಲೆಲ್ಲ ಫುಲ್ ಚಿಲ್ ಆಗಿ ಇಟ್ಬಿಡುತ್ತೆ. ಓಕೆ. ಸೊ ಅದಕ್ಕೆ ನಿಮ್ಗೆ ಬೇಕಿದ್ರೆ ನಿಮ್ ಪ್ರಿಫರೆನ್ಸ್ ಪ್ರಕಾರ ಲಾಕ್ ಮಾಡ್ಕೋಬಹುದು. ನಿಮ್ಗೆ ಏನೋ ಕೋಲ್ಡ್ ಜಾಸ್ತಿ ಆಗ್ತಿದೆ ಒಂದು ಏರಿಯಾಲಿ ಅಂದ್ರೆ ಲಾಕ್ ಮಾಡ್ಕೋಬಹುದು. ಓಕೆ. ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಹೋಗ್ಬೋದು ವೆಹಿಕಲ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ 180 ತೋರಿಸ್ತಾ ಇದೆ. ಬಟ್ 160 ತನಕ ಈಸಿಯಾಗಿ ಹೋಗ್ಬೋದು. ಪಿಕಪ್ ಹೆಂಗಿದೆ? ಪಿಕಪ್ ತುಂಬಾ ಚೆನ್ನಾಗಿದೆ. 300 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಟಾಪ್ ವೇರಿಯಂಟ್ಗೆ ಮತ್ತೆ ಈ ವೇರಿಯಂಟ್ಗೆ ಸೇಮ್ ಪಿಕಪ್ ಇದೆ. 300 ಟಾರ್ಕ್ ಅಂದ್ರೆ ಆಲ್ಮೋಸ್ಟ್ ಒಂದು SUV ಗೆ ತುಂಬಾನೇ ಜಾಸ್ತಿ ಇದು. ಸೊ ಒಳ್ಳೆ ಪಿಕಪ್ ಇದೆ ಇದರಲ್ಲಿ. ನಿಮ್ಗೆ ನೀವು ಮೇನ್ ರೋಡ್ ಓಡಿಸಬೇಕಾದಾಗ ಓವರ್ಟೇಕ್ ಮಾಡುವಾಗ ನಿಮ್ಗೆ ಕಿಕ್ ಆಗ ಗೊತ್ತಾಗುತ್ತೆ, ಟಾರ್ಕ್ ಕಿಕ್ ಆಗೋದು. ಸೊ ಒಳ್ಳೆ ಪಿಕಪ್ ಇದೆ ಗಾಡಿಗೆ. ಸೊ ಏನಂದ್ರೆ ಬೇರೆ ಕಾರ್ಗಳಿಗೆ ವಿಂಡೋ ಫಂಕ್ಷನ್ಸ್ ಇಲ್ಲಿ ಬರುತ್ತಲ್ಲ, ವಿಂಡೋ ಫಂಕ್ಷನ್ಸ್. ಸೊ ಇಲ್ಲಿ ಇದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ವಿಂಡೋ ಈ ಕಡೆ ಮತ್ತೆ ಆ ಕಡೆ ಎರಡಕ್ಕೂ ಇಲ್ಲೇ ಕೊಟ್ಟಿದ್ದಾರೆ ಈ ತರ. ಆಮೇಲೆ ಒಂದು ಕಾಯಿನ್ ಹೋಲ್ಡರ್ ಇದೆ ಇಲ್ಲಿ. ಇಲ್ಲಿ 2 ಬಾಟಲ್ ಹೋಲ್ಡರ್ಸ್ ಇದೆ. ಇದು ನಾವು ನೀವು ಹಾಕ್ಸ್ಕೊಂಡಿದ್ದೆ ಹಾಕೋಬೇಕು. ಹಿಂದೆಗಡೆ ಆಮ್ರೆಸ್ಟ್ 2 ಬರುತ್ತಂಗೆ. ಇದು ಆಚೆ ಕಡೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದು. ಇದು ಮತ್ತೆ ಫ್ರಂಟ್ ಅಲ್ಲಿ ಮೂರ್ ಸೆಟ್ ಬರುತ್ತೆ. ಫ್ರಂಟ್ ಅಲ್ಲಿ ಒಂದು ಮತ್ತೆ ಹಿಂದೆಗಡೆ 2 ಬರುತ್ತೆ. ಸೊ ಇದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಹೌದು. ಸೊ ಈ ತರ ಕೈ ಇಟ್ಕೊಳ್ಳೋಕೆ ಈ ತರ ಇಟ್ಕೊಬಹುದು. ಕಂಫರ್ಟ್ಗೋಸ್ಕರ. ಹೌದು. ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಅಲ್ಲಿ. ಓ, ಹಿಂದೆನೇ ಇದೆಯಾ? ಚಾರ್ಜಿಂಗ್ ಪಾಯಿಂಟ್ ಇದೆ ಇಲ್ಲಿ. ಕಾಣಿಸ್ತಿದೆ. ಸೊ ಇಲ್ಲಿ ನೀವು ಚಾರ್ಜಿಂಗ್ ಹಾಕೋಬಹುದು. ಸೂಪರ್. ಸೊ ಹಿಂದೆ ಬೂಟ್ ಸ್ಪೇಸ್ ಎಲ್ಲ ಜಾಸ್ತಿ ಇದೆ, ಜೊತೆಗೆ ಏನಂತಾರೆ ಹ್ಯಾಂಡ್ ರೆಸ್ಟ್ ಮಾಡೋದಕ್ಕೆ. ಹೌದೌದು. ಅದು ಆರಾಮಾಗಿ ಫ್ರೀಯಾಗಿ 4 ಜನ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಲಾಂಗ್ ಡಿಸ್ಟೆನ್ಸಸ್ ಏನೇ ಇದ್ರೂ ಪೀಸ್ಫುಲ್ ಆಗಿರುತ್ತೆ ಟ್ರಾವೆಲ್ ಮಾಡೋಕ್ಕೆ. ಓಕೆ. ಓಕೆ. ಸೊ ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ನಾವು ಸ್ಟೀರಿಯೋ ಸಿಸ್ಟಮ್ ಕಂಪ್ಲೀಟ್ ಆಗಿ. ಇದು ಕಾರ್ದು ಸಪರೇಟ್ ಆಗಿ ಬರುತ್ತೆ. ಸೊ ಇದು ಅದಕ್ಕಿಂತ ಚೆನ್ನಾಗಿದೆ. ಸೊ ಇದು ನಾವು 4 GB RAM ಹಾಕ್ಸಿದೀವಿ. ಓಕೆ. ಸೊ ಒಳ್ಳೆ ಸಿಸ್ಟಮ್ ಚೆನ್ನಾಗಿದೆ ಇದು. ಸೊ ನಿಮ್ಗೆ ನ್ಯಾವಿಗೇಷನ್, ರೇಡಿಯೋ, ಬ್ಲೂಟೂತ್ ಇಂದ ನೀವು ಫೋನ್ ಕನೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಏನ್ ಬೇಕೋ ಕನೆಕ್ಟ್ ಮಾಡ್ಕೊಂಡು ಸಾಂಗ್ಸ್ ಪ್ಲೇ ಮಾಡ್ಕೋಬಹುದು. ಈಗ ಇಲ್ಲಿ ಕೇಳ್ಬೋದು ನೀವು. ಹಿಂಗಿದೆ. ಆಮೇಲೆ ಇಲ್ಲಿ ಇದು ನಾವು ಕಂಪ್ಲೀಟ್ ಕನ್ಸೋಲ್ ಈ ಸಿಸ್ಟಮ್ ಫುಲ್ ಹೊಸದಾಗಿ ಹಾಕ್ಸಿದ್ ನಾವು. ಓಕೆ. ಇದು ಸ್ಪೀಕರ್ 4 ಸೆಟ್ ಸ್ಪೀಕರ್ಸ್ ಬರುತ್ತೆ. ಓಕೆ. ಆಮೇಲೆ ಫ್ರಂಟ್ ಅಲ್ಲಿ 2 ಕೋಆಕ್ಸಲ್ ಬರುತ್ತೆ.
ಸೊ ಇಲ್ಲೊಂದು ಬರುತ್ತೆ, ಈ ಕಡೆ ಒಂದು ಸೇಮ್ ಹಂಗೆ ಬರುತ್ತೆ. ಓಕೆ. ಸೊ ಇವೆರಡು ನಾವು ಎಕ್ಸ್ಟ್ರಾ ಹಾಕ್ಸಿದ್ವಿ. ಆಮೇಲೆ ನಾವು ಈ ಗಾಡೀಲಿ ಲೈಟಿಂಗ್ ನೋಡ್ಬೋದು. ಓಕೆ. ಇದೆಲ್ಲ ಆಂಬಿಯಂಟ್ ಲೈಟಿಂಗ್ ಇದು. ಓಕೆ. ಇದೆಲ್ಲ ನಾವು ಹಾಕ್ಸ್ಕೊಂಡಿದ್ದು ಆಫ್ಟರ್ ಮಾರ್ಕೆಟ್. ಇದೊಂಥರ ಒಂದು ಕೂಲ್ ಆಂಬಿಯನ್ಸ್ ಟಚ್ ಕೊಡುತ್ತೆ ಗಾಡಿಗೆ. ಸೊ ಅದಕ್ಕೆ ಇಲ್ಲಿಗೆ ಲೈಟಿಂಗ್ ಇದೆ, ಕಾಲಲ್ಲೇ ಸ್ಟೆಪ್ಪರ್ ಹತ್ರ. ಸೊ ಇದೆಲ್ಲ ಒಂದು ಕೂಲ್ ಟಚ್ ನಾವು ಕೊಟ್ಕೊಂಡಿದ್ದೀವಿ ಗಾಡಿಗೆ. ಇದು ನೀವು ಆಫ್ಟರ್ ಮಾರ್ಕೆಟ್ ಎಲ್ಲಿ ಬೇಕಿದ್ರು ಹಾಕ್ಸ್ಕೋಬಹುದು. ಎಷ್ಟೊಂದು ಕಾರ್ ಆಕ್ಸೆಸರೀಸ್ ಇದಿದೆ. ಇಲ್ಲೆಲ್ಲ ಇದೆ ನೋಡಿ, ಏನಿದು? ಇದೆಲ್ಲ ಕ್ಲಸ್ಟರ್ಗೆ ಇದು. ಈ ಕ್ಲಸ್ಟರ್ ಕಂಟ್ರೋಲಿಂಗಿಗೆ ಇಲ್ಲಿ ಫಂಕ್ಷನ್ಸ್ ಇದೆ. ಸೊ ಏನಂದ್ರೆ ಇದು ನೀವು ಹೊಡ್ಕೊಂಡು ಹೋದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಇದು ಇಲ್ಲಿ ಫ್ಯೂಯಲ್ ಎಕಾನಮಿ ತೋರಿಸುತ್ತೆ, ಇಲ್ಲಿ ನಿಮ್ ಸ್ಪೀಡ್ ತೋರಿಸುತ್ತೆ. ಸೊ ಅದೇ ಒಂದೊಂದು ಇಲ್ಲಿ ಏನಾದ್ರು ವಾರ್ನಿಂಗ್ ಹಿಸ್ಟ್ರಿ ತೋರಿಸುತ್ತೆ, ಸೆಟ್ಟಿಂಗ್ಸ್. ಸೊ ಡ್ಯಾಶ್ ಬೋರ್ಡ್ ಇದು ಕ್ಲಸ್ಟರ್ ಫುಲ್ ಇಲ್ಲಿರುತ್ತೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಾವು ಸಪರೇಟ್ ಹಾಕ್ಸಿದ್ದೀವಿ. ಸೂಪರ್. ಆಮೇಲೆ ಇದು 6 ಗೇರ್ ಮ್ಯಾನ್ಯುಯಲ್. ಓಕೆ. 6 ಗೇರ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಾಡಿ. ಇದು ಟಾಪ್ ವೇರಿಯಂಟ್ ಹೋದ್ರು 6 ಗೇರ್ ಮ್ಯಾನ್ಯುಯಲ್ 6 ಗೇರೇ ಸಿಗುತ್ತೆ. ಅವ್ರದ್ದು ನಿಮ್ಗೆ ಆಟೋಮ್ಯಾಟಿಕ್ ಬೇಕಂದ್ರೆ ಅದು ನಿಮ್ ಪ್ರಿಫರೆನ್ಸ್ ಏನ್ ಬೇಕೋ ಅದು ತಗೋಬಹುದು. ಯಾವ್ದು ಬೆಸ್ಟ್? ಇದು ಆಫ್ ರೋಡಿಂಗ್ ವೆಹಿಕಲ್ ಆಗಿರೋದ್ರಿಂದ ನಾನು ಮ್ಯಾನ್ಯುಯಲ್ ಹೇಳ್ತೀನಿ. ನಿಮ್ಗೆ ಒಂಥರ ನಿಮ್ ಟ್ರಸ್ಟ್ ಮೇಲೆ ಅದು. ನಿಮ್ ಗೇರ್ ಟ್ರಾನ್ಸ್ಮಿಷನ್ ಶಿಫ್ಟ್ ಮಾಡ್ಬೇಕಂದ್ರೆ ನಿಮ್ಮ ಆಫ್ ರೋಡಿಂಗ್ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ಅದು ನಿಮ್ ಕೆಪಬಿಲಿಟಿ ಮೇಲೆ ನೀವು ಗೇರ್ ಶಿಫ್ಟ್ ಮಾಡ್ಕೋಬಹುದು. ಸೊ ನಮಗೆ ಇದು ಪ್ರಿಫರ್ ಆಯ್ತು, ನಾವು ಇದು ತಗೊಂಡು. ಓಕೆ. ಸ್ನೇಹಿತರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೂ ಮಹೇಂದ್ರ ತಾರ್ ತಗೊಂಡು ಓಡಿಸ್ಬೇಕು ಅಂತ ಆಸೆ ಬರ್ತಾ ಇದೆ ಅಲ್ವಾ? ಇಷ್ಟಲ್ದೇ ಮುಂದೆ ಹೆಡ್ಲೈಟ್ ಕೂಡ ಅವ್ರು ಚೇಂಜ್ ಮಾಡಿಸಿದ್ದಾರೆ. ಬನ್ನಿ ಮುಂದೆ ಹೆಡ್ಲೈಟಲ್ಲಿ ಯಾವ್ಯಾವ ಥರ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಅಂತ ನೋಡೋಣ. ಹಾಗೇನೆ ನೀವು ನೋಡ್ಬೋದು, ಹಿಂದೆಗಡೆ ಇರೋದು 4 ಸೀಟರ್ ಥರ ಕಾಣಿಸ್ತಾ ಇದೆ. ಬಟ್ ಇದನ್ನು 5 ಸೀಟರ್ ಕೂಡ ಮಾಡ್ಕೊಬೋದು. ಅಂದರೆ ಆ ಹ್ಯಾಂಡ್ ರೆಸ್ಟ್ ಇದೆಯಲ್ಲ, ಅದನ್ನು ತೆಗೆದುಬಿಟ್ರೆ 5 ಜನ ಆರಾಮಾಗಿ ಕೂತ್ಕೊಬೋದು. ಅದನ್ನು ಯಾವ ಥರ ಮಾಡ್ಬೋದು ಅಂತ ಇವಾಗ ಇವರೇ ತೋರಿಸ್ತಾರೆ. ಬನ್ನಿ ನೋಡೋಣ ಇನ್ನು ಏನೇನು ಚೇಂಜಸ್ ಮಾಡಿದ್ದಾರೆ. ಜೊತೆಗೆ ಈ ಕಾರಿಂದು ಜೊತೆ ಇನ್ನೊಂದು ಕಾರ್ ಕೂಡ ಬರುತ್ತೆ, ಆ ಕಾರ್ದು ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಕಂಟಿನ್ಯೂಷನ್ ಆಗಿ ನೋಡೋಣ ಈ ವಿಡಿಯೋದಲ್ಲೇ. ಇವಾಗ ಸದ್ಯಕ್ಕೆ ಈ ಕಾರ್ದು ಮುಂದೆಗಡೆ ಇರೋ ಹೆಡ್ಲೈಟ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಇದು ಹೆಡ್ಲೈಟ್ಸು, ಕಿಂಗ್ ಕಾಂಗ್ ಸ್ಟೈಲ್ ಹೆಡ್ಲೈಟ್ಸ್ ಇದು. ಸೊ ಇದು ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಇದು LED ಲೈಟ್ಸು. ಕಂಪ್ನಿ ಕಡೆಯಿಂದ ನಮಗೆ ಹ್ಯಾಲೋಜನ್ ಹೆಡ್ಲೈಟ್ಸ್ ಬಂದಿತ್ತು. ಸೊ ಅದು ಅಷ್ಟು ಥ್ರೋ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಹೆಡ್ಲೈಟ್ಸ್ ಚೇಂಜ್ ಮಾಡಿದ್ದೀವಿ. ಫಾಗ್ ಲ್ಯಾಂಪ್ಸ್ ನೋಡ್ಬೋದು, Q8 Pro ಹಾಕ್ಸಿದ್ದೀವಿ. ತುಂಬ ಚೆನ್ನಾಗಿದೆ ಇವೆರಡು ಹೆಡ್ಲೈಟ್ಸು ಮತ್ತು ಫಾಗ್ ಲ್ಯಾಂಪ್ಸ್. ಆಮೇಲೆ ಏನು ಚೇಂಜ್ ಮಾಡಿದ್ದೀನಿ ಅಂದರೆ ಇದು 7 ಸ್ಲಾಟ್ ರ್ಯಾಂಗ್ಲರ್ ಸ್ಟೈಲ್ ಗ್ರಿಲ್ ಹಾಕ್ಸಿದ್ದೀವಿ. ಸೊ ಇದು ಸುಮ್ಮನೆ ಫ್ಯಾಷನ್ಗಿದು. ಇನ್ನು ಮಿಕ್ಕಿದ್ದು ಹೆಡ್ಲೈಟ್ಸು ಫಾಗ್ ಲ್ಯಾಂಪ್ಸ್ ಎಲ್ಲ ತುಂಬ ಥ್ರೋ ಚೆನ್ನಾಗಾಗುತ್ತೆ. ಆಮೇಲೆ ಆಫ್ ರೋಡಿಂಗ್ ಹೋಗ್ಬೇಕಾದಾಗ ವಿಸಿಬಿಲಿಟಿ ಚೆನ್ನಾಗಿರುತ್ತೆ ಅಂತ ಹಾಕ್ಸಿರೋದು. ಆಮೇಲೆ ಹಿಂದೆ ಕಡೆಯಿಂದ ಒಂದು ಕ್ಯಾಮ್ರಾ ಹಾಕ್ಸಿದ್ದೀನಿ, HD ಕ್ಯಾಮ್ರಾ. ಅದು ಇನ್ಫೋಟೈನ್ಮೆಂಟ್ ರಿವರ್ಸ್ ಹೊಡೆಯುವಾಗ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ತೋರಿಸ್ತೀವಿ. ಸೊ ನಾವು ಸ್ಟಾರ್ಟಿಂಗ್ ಗಾಡಿ ತೊಗೊಂಡಾಗ ಒಂಥರ ಪ್ಲೇನ್ ಆಗಿ ಏನು ವಿತೌಟ್ ಮಾಡಿಫಿಕೇಷನ್ಸ್ ಇರುತ್ತೆ. ಸೊ ನಾವು ಇದು ತೊಗೊಂಡ್ಮೇಲೆ ಈ ಥರ ಲೈಟಿಂಗ್ಸು, ಆಮೇಲೆ ಫ್ರಂಟಲ್ಲಿ ಗ್ರಿಲ್ಸು, ಆಮೇಲೆ ಸೈಡ್ಸಿನ ಸ್ಟೆಪ್ಪರು, ಆಮೇಲೆ ಡೋರ್ ಹಿಂಜಸ್ಸು ಇವೆಲ್ಲ ಚೇಂಜ್ ಮಾಡ್ಕೋಬೋದು. ವೀಲ್ಸು ಸಹ ಚೇಂಜ್ ಇತ್ತು. ಆಮೇಲೆ ಸೈಡ್ ಸ್ಟೆಪ್ಪರ್ ಸಹ ಚೇಂಜ್ ಮಾಡ್ಬೋದು. ನಾನೇನೂ ಮಾಡಿಲ್ಲ ಸದ್ಯಕ್ಕೆ. ಇಲ್ಲೊಂದು ಹಿಂಜ್ ಬರುತ್ತೆ, ಹಿಂಜ್ ಹಾಕ್ಸ್ಕೋಬೋದು. ಆಮೇಲೆ ಇನ್ನೂ ತುಂಬ ಮಾಡಿಫಿಕೇಷನ್ಸ್ ಮಾಡಿಸ್ಬೋದು. ಸದ್ಯಕ್ಕೆ ನಾನು ಇಷ್ಟು ಪ್ಲೇನಾಗೆ ಇಷ್ಟು ಇಟ್ಟಿದ್ದೀನಿ, ಚೆನ್ನಾಗಿದೆ. ಈ ಕಾರಲ್ಲಿ 4 ಜನ ಕಂಫರ್ಟಬಲ್ ಆಗಿ ಕೂತ್ಕೋಬೋದು ಅಂತ. ಇವಾಗ 5 ಜನ ಕೂಡ ಕೂತ್ಕೋಬೋದು. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ಈಗ ಫುಲ್ ಮಾಡಿದ್ರೆ ಇದು ರಿಟ್ರಾಕ್ಟ್ ಆಗುತ್ತೆ. ಸೊ ನಾನು ಇದು ಹಿಂದೆ ಹಾಕ್ಸಿರೋ 2 ಆಮ್ರೆಸ್ಟ್ ಆಫ್ಟರ್ ಮಾರ್ಕೆಟು. ಸೊ ಇದು ಏನಂದರೆ, ನೀವು 5 ಜನ ಕೂತ್ಕೋಬೇಕು ಅಂದರೆ ಹಿಂದೆಗಡೆ 3 ಜನ ಕೂತ್ಕೋಬೇಕಾಗುತ್ತೆ. ಸೊ ಅವಾಗ ಹಿಂದೆಗಡೆ 2 ಆಮ್ರೆಸ್ಟ್ನ ನೀವು ರಿಮೂವ್ ಮಾಡ್ಬಿಟ್ಟು ಇಟ್ಕೋಬೋದು. ಸೊ ಅವಾಗ 3 ಜನ ಕೂತ್ಕೊಬೋದು ಆರಾಮಾಗಿ. ಈಗ ತೋರಿಸ್ತೀನಿ ನೋಡಿ. ಇದನ್ನು ಈಗ ಫುಲ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ ಈಗ. ಓಕೆ. ಸೊ ಇದನ್ನ ರಿಮೂವ್ ಮಾಡ್ಕೊಂಡು ನೀವು ಇಟ್ಕೋಬಹುದು. ಹಿಂದೆ ಡಿಕ್ಕಿಲಿ ಇಟ್ಬಿಡೋದು ಅಷ್ಟೇ. ಡಿಕ್ಕಿಲಾದ್ರೂ ಇಟ್ಕೋಬಹುದು, ಇಲ್ಲ ಮನೇಲಿ ಇಟ್ಕೋಬಹುದು. ಏನಾದ್ರು ಲಾಂಗ್ ಡ್ರೈವ್ ಹೋಗ್ಬೇಕಾದಾಗ. ಸೊ 5 ಜನ ಆರಾಮಾಗಿ ಕಂಫರ್ಟಬಲ್ ಕೂತ್ಕೋಬಹುದು. ಸೊ ಮತ್ತೆ ಹಾಕೋದು ಸಹ ತುಂಬಾ ಈಸಿ. ಸುಮ್ಮನೆ ಈಗ ಹಿಂಗಂದ್ರೆ ಈಗ ಹಿಂಗೆ ಲಾಕ್ ಪ್ಲೇಸ್ ಆಗುತ್ತೆ. ಸೊ ಮತ್ತೆ ಸೀಟ್ನ ಹಿಂಗೆ ಪುಲ್ ಮಾಡಿದ್ರೆ ಸೊ 5 ಸೀಟರ್ ಆಗಿಬಿಡುತ್ತೆ. ಸೊ 5 ಸೀಟರ್ ಆರಾಮಾಗಿ ಆಗುತ್ತೆ. ಸೊ ನೀವು 4 ಜನ ಇದ್ರೆ 4 ಸೀಟರು ಬೇಕು ಅಂದ್ರೆ 5 ಸೀಟರ್. ನಿಮಗೆ ಕಂಫರ್ಟಬಲ್ ಆಗಿ 4 ಜನ ಹೋಗ್ಬೇಕಂದ್ರೆ ಆಮ್ರೆಸ್ಟ್ ಹಾಕೊಂಡು ಹೋಗ್ಬೋದು, ಇಲ್ಲ 5 ಜನ ಕೂತ್ಕೊಬಂದ್ರೆ ಅದನ್ನ ರಿಮೂವ್ ಮಾಡ್ಕೋಬಹುದು. ಓಕೆ ಸರ್. ಸೊ ಈ ಥರ ಆಪ್ಷನ್ ಇದೆ. ಆಮೇಲೆ ಇನ್ನು ಲಾಂಗ್ ಡ್ರೈವ್ ಈಗ ಮೈಲೇಜ್ ಬಗ್ಗೆ ಮಾತಾಡಿದ್ರೆ ಅರೌಂಡ್ 12.9 ಮೈಲೇಜ್ ಕೊಡ್ತಾ ಇದೆ. ಓಕೆ. 12.5 ಆವ್ರೇಜ್ ಅನ್ಕೊಳ್ಳಿ. ಸೊ ಪರವಾಗಿಲ್ಲ, ಪೀಸ್ಫುಲ್ ಆಗಿ 12 ಮೇಲೆ ಹೋಗ್ತಾ ಇದೆ ಒಂದು SUV ಅಂದರೆ ನಮಗೆ ಇಷ್ಟು ಕಂಫರ್ಟ್ಗೆ ಅದು ತುಂಬ ಜಾಸ್ತಿನೇ ಆಯಿತು ಅನ್ಸುತ್ತಲ್ಲ. 12 ಮೇಲೆ ಕೊಡ್ತಾ ಇದೆ ಅಂದರೆ ನಮಗೆ ಖುಷಿನೇ. ಯಾಕಂದರೆ ಒಂದು SUV ಒಂದು ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಬಂದುಬಿಟ್ಟು 12 ಮೇಲೆ ಕೊಡ್ತಿದೆ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಜೊತೆಗೆ ಡೀಸೆಲ್ ಇದು ಜಾಸ್ತಿ ಪವರ್ ಕಿಕ್ಕಿನ್ ಆಗುತ್ತೆ. ಸೊ ನೀವು ಕೂರ್ಗ್ ಹೋಗಿದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಕೂರ್ಗ್ ಹೋಗಿದ್ವಿ, ಆಮೇಲೆ ಮೈಸೂರು ತೊಗೊಂಡೋಗಿದ್ವಿ.
ಆಮೇಲೆ ಸುಮ್ಮನೆ ದೊಡ್ಡಬಳ್ಳಾಪುರ ಹಂಗೆ ತೊಗೊಂಡೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ, ಲಾಂಗ್ ಡ್ರೈವಿಗೆ ಮಾತ್ರ ಪೀಸ್ಫುಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಸೇಫ್ಟಿಗಂತೂ ಏನು ಕನ್ಸರ್ನ್ಸ್ ಇಲ್ಲ. ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗ್ 4 ಇದೆ, ಮುಂದೆಗಡೆ 2 ಏರ್ ಬ್ಯಾಗ್ ಇದೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ನೀವು ಇದನ್ನ ಜೀಪ್ ಹೇಳ್ಬೋದಾ ಕಾರ್ ಹೇಳ್ಬೋದಾ ಅಂತ ಕೇಳಿದ್ರಿ, ಇದನ್ನ ಏನ್ ಬೇಕಿರೋ ಹೇಳ್ಬೋದು. ಜೀಪ್ ತರ ಮಾಡಿದ್ದಾರೆ, ಬಟ್ ಒಳಗಿಂದ ಕಾರ್ ಅಷ್ಟೇ ಕಂಫರ್ಟಬಲ್ ಆಗಿ, ಕಾರ್ ಅಷ್ಟೇ ಕಂಫರ್ಟಬಲ್, ಜೀಪ್ ಅಷ್ಟೇ ನುಗ್ಗಿಸ್ಬೋದು. ಹೌದು, ಜೀಪ್ ತರಾನೇ ಇದೆ, ಜೀಪ್ ತರಾನೇ ಆಫ್ ರೋಡಿಂಗು ಮಾಡುತ್ತೆ, ಒಳಗಿಂದ ಕಾರ್ ಕಂಫರ್ಟಬಲ್. ಇವಾಗ ನಾನು ಕೇಳ್ತಾ ಇರೋದೇನಪ್ಪ ಅಂದರೆ 4 ಜನ ಒಂದು ಫ್ಯಾಮಿಲಿ ಇರುತ್ತೆ, ಗಂಡ ಹೆಂಡತಿ ಇಬ್ಬರು ಮಕ್ಳು ಇರ್ತಾರೆ ಅಂದ್ಕೊಳ್ಳಿ. ಅವ್ರು ಇದನ್ನು ನೀನೇನೋ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು ಅಂತ ಹೇಳಿದೆ. ಆಫ್ ರೋಡಿಂಗ್ ಮಾಡ್ತಾರೆ, ಯಾವುದೋ ಒಂದು ಫ್ಯಾಮಿಲಿ ಮದುವೆ ಬಂತು ರೇಷ್ಮೆ ಸೀರೆ ಹೊಡ್ಕೊಂಬಂದ್ರೆ ಏನು ಮಾಡಿದವರು? ಇವಾಗ ಅದೇನು ಅಷ್ಟು ಡಿಫ್ರೆನ್ಸ್ ಬರಲ್ಲ. ಈಗ ನೋಡಿ, ಇನೋವಾ ನೋಡಿದ್ರು ಇನೋವಾಲು ಬ್ಯಾಕ್ ಸೀಟ್ ಹೋಗ್ಬೇಕು ಅಂದ್ರೆ ಅದು ಸೀಟ್ ಫೋಲ್ಡ್ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಅಷ್ಟೇನು ಡಿಫ್ರೆನ್ಸ್ ಬರಲ್ಲ. ಇದು ಫ್ಯಾಮಿಲಿ ಗಾಡಿ ಅಂತಲೂ ಹೇಳಲ್ಲ, ಬಟ್ ಒಳ್ಳೆ 4 ಜನ. ಸೊ ನಾನು ನೋಡಿದ್ರು ಅಂದರೆ ಒಳಗಡೆ ಎಲ್ಲ ಸ್ಪೇಸಿಂಗು ಅಷ್ಟು ಈಸಿ ಆರಾಮಾಗಿದೆ. ಮಾಮೂಲಿ ಬೇರೆ ಬೇರೆ ಕಾರ್ ಕಂಪೇರ್ ಮಾಡ್ಕೊಂಡ್ರೆ ಸ್ಪೇಸಿಂಗ್ ಕಮ್ಮಿ ಇರುತ್ತೆ, ಇಕ್ಕಟ್ಟಿರುತ್ತೆ, ಆರಾಮಾಗಿ ಕೂತ್ಕೋಬೋದು. ಇವಾಗ ಏನಾದರೂ ನೀವು ಎತ್ಕೊಂಡು ಹೋಗ್ತಿದ್ದೀರಾ, ಕ್ಯಾರಿ ಮಾಡ್ತಿದ್ದೀರಾ ಅಂದ್ರೆ ಒಳಗೆ ಹತ್ತೋಕೇನು ಈಗ ಅಷ್ಟು ಕಷ್ಟ. ಸೊ ಇದನ್ನ ಕಾರ್ ಥರನೂ ಯೂಸ್ ಮಾಡ್ಬೋದು, ಕಾರ್ ಅಂತಾನೂ ಹೇಳ್ಬೋದು, ಜೀಪ್ ಆಫ್ ರೋಡಿಂಗ್ ಮಾಡ್ತಿದ್ರೆ ಜೀಪ್ ಅಂತಾನೂ ಹೇಳ್ಬೋದು. ಸೊ ಕಂಫರ್ಟಬಲ್ ವೆಹಿಕಲ್ ಒಟ್ಟಿನಲ್ಲಿ. ಓಕೆ, ಲೈಟ್ಸ್ದೆಲ್ಲ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇವಾಗ ಇನ್ನೂ ಮಧ್ಯಾಹ್ನ ಆಗಿದೆ, ಸಂಜೆ ನೋಡೋಣ, ಸಂಜೆ ಲೈಟಿಂಗ್ ಎಲ್ಲ ಆನ್ ಮಾಡಿ ನೋಡೋಣ. ಓಕೆ, ನಾವು ಇಷ್ಟೊತ್ತರೆಗೂ ಈ ಕಾರ್ ರಿವ್ಯೂ ಮಾಡಿದ್ವಿ. ಈಗ ನಮ್ಮ ಮುಂದೆ ಇನ್ನೊಂದು ಕಾರ್ ನಿಂತಿದೆ, ಈ ಕಾರನ್ನ ನೋಡೋಣ ಬನ್ನಿ. ಈ ಕಾರು ಬಂದುಬಿಟ್ಟು ರೇರ್ ವೀಲ್ ಡ್ರೈವೇನೆ. ಸೊ ಏನು ಮಾಡಿದ್ದಾರೆ ಇದರಲ್ಲಿ ಅಂದರೆ 7 ಸ್ಲಾಟ್ ರ್ಯಾಂಗ್ಲರ್ ಸ್ಟೈಲ್ ಗ್ರಿಲ್ ಹಾಕ್ಸಿದ್ದಾನೆ. ಆಮೇಲೆ ಇಲ್ಲಿ ಒಂದು ರೆಡ್ ಕಲರ್ ಫ್ಲಿಕ್ ಹಾಕಿದ್ದಾರೆ ಒಂದು ಸ್ಲಾಟ್ಗೆ. ಆಮೇಲೆ ಇದು ಬಂದುಬಿಟ್ಟು ಡ್ರ್ಯಾಗನ್ ಹೆಡ್ ಲೈಟ್ಸ್ ಅಂತ, ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಆಮೇಲೆ ಇದು ಓವರ್ಲ್ಯಾಂಡ್ ಬಂಪರ್ ಇದು. ಆಮೇಲೆ ಬಂದುಬಿಟ್ಟು ಒಂದು ಫಾಗ್ ಲ್ಯಾಂಪ್ಸ್ ಚೇಂಜ್ ಮಾಡಿಸಿದ್ದಾನೆ. ಸೊ ಇದು ಫ್ರಂಟಲ್ಲಿ ಇಷ್ಟು ಚೇಂಜಸ್ ಮಾಡಿಸಿದ್ದಾರೆ. ಆಮೇಲೆ ಇಲ್ಲಿ ಫೆಂಡರ್ ಬ್ಲಾಕ್ಸ್ ಹಾಕ್ಸಿದ್ದಾರೆ. ಒಂದು ಓವರ್ಲ್ಯಾಂಡ್ ಇದ್ರದ್ದು ಬಂಪರ್ದೇನೋ ಡ್ರಾಬ್ಯಾಕ್ ಅಂತ. ಹೌದು, ಓವರ್ಲ್ಯಾಂಡ್ ಬಂಪರ್ ಏನಂದರೆ ಇದು ಮೆಟಲ್ ಬಂಪರ್. ಸೊ ಇದ್ರಲ್ಲಿ ಏನಾಗುತ್ತೆ, ಏರ್ ಬ್ಯಾಗ್ ಸಿಸ್ಟಮ್ ಓಪನ್ ಆಗಲ್ಲ. ಸೊ ಇದು ಸ್ವಲ್ಪ ಹೇಳ್ತಾರೆ, ಅವ್ರು ಹಾಕುವಾಗ ಹೇಳ್ತಾರೆ, ಬಟ್ ಲುಕ್ಸ್ ಚೆನ್ನಾಗಿದೆ ಅಂತ ಇದನ್ನು ಓನ್ಲಿ ಲುಕ್ ವೈಸ್, ಸೇಫ್ಟಿಗೆ ಯೂಸ್ ಆಗಲ್ಲ ಅದು, ಸೇಫ್ಟಿಗೆ ಏನಾಗಲ್ಲ ಅದು. ಆಮೇಲೆ ಇದು ಬಂದುಬಿಟ್ಟು ಫೆಂಡರ್ ಬ್ಲಾಕ್ಸು 16 ಪೀಸಸ್ ಬರುತ್ತೆ ಆಲ್ ಅರೌಂಡ್. ಸೊ ಇಲ್ಲಿ 4 ಇದೆ, ಎಲ್ಲ ವಿಲ್ಗೂ 4 ಬರುತ್ತೆ. ಇಲ್ಲಿ ಒಂದು ಪಿಯಾನೋ ಬ್ಲ್ಯಾಕ್ ಇದು ಕೊಟ್ಟಿದ್ದಾರೆ ಎಫೆಕ್ಟು. ಆಮೇಲೆ ಇದು ಡೋರ್ ಹಿಂಜ್ ಇದೆ. ಇದೇನಂದರೆ ಮೇಲೆ ಏನಾದರೂ ಕ್ಲೀನ್ ಮಾಡ್ಕೊಡೋಕೆ ಏನಾದರೂ ಬೇಕಾದಾಗ ಇದು ಹಾಕೋತಾರೆ. ಏನು ಮಾಡೋದು ಅದನ್ನು? ಮೇಲೆ ಕಾರ್ನ ಕ್ಲೀನ್ ಮಾಡ್ಬೇಕಂದಾಗ ಇದನ್ನು ನೀವು ಓಪನ್ ಮಾಡ್ಕೊಂಡು ನಿಂತ್ಕೊಂಡು ಮೇಲೆ ಹತ್ತಿ ಕ್ಲೀನ್ ಮಾಡ್ಬೋದು ಮೇಲೆ. ಸೊ ಇದು ಹಾಕ್ತಾ ಇರೋದು. ಆಮೇಲೆ ನೋಡಿದ್ರೆ ಇಲ್ಲಿ 16 ಇಂಚ್ ಅಲಾಯ್ಸ್ ಇದೆ, ಇವತ್ತು ಎಕ್ಸ್ಟ್ರಾ ಹಾಕ್ಸಿದ್ದಾನೆ ಆಫ್ಟರ್ ಮಾರ್ಕೆಟ್. ಟೈರ್ಸ್ ಅದೇ ಕಂಪ್ನಿದು ರಿಟರ್ನ್ ಮಾಡಿದ್ದಾನೆ. ಸೊ ಆಮೇಲೆ ಹಿಂದೆ ನೋಡಿದ್ರೆ ಎಕ್ಸ್ ಟೈಲೈಟ್ ಹಾಕ್ಸಿದ್ದಾರೆ. ಎಕ್ಸ್ ಟೈಲೈಟ್ ಇದು ಆನಿಮೇಷನ್ ಜೊತೆ ಆನ್ ಆಗುತ್ತೆ, ಎಕ್ಸ್ ಹಿಂಗೆ ಮೂವ್ ಆಗುತ್ತೆ ಗಾಡಿ ಆನ್ ಮಾಡಿದಾಗ. ಸೊ ಇದು ನಾವು ಈ ಕಾರಲ್ಲಿ ಆಚೆ ಕಡೆಯಿಂದ ನೋಡ್ಬೋದು. ಆಮೇಲೆ ಫ್ರಂಟ್ ರೆಡ್ ಲೈಟ್ಸ್ ಒಂಥರ ಆನಿಮೇಷನಲ್ಲಿ ಆನ್ ಆಗುತ್ತೆ. ಸೊ ಅದು ಆನ್ ಮಾಡಿದಾಗ ರಿಂಗ್ ಬರುತ್ತೆ ಬ್ಲೂನಲ್ಲಿ, ಆಮೇಲೆ ಒಂದು ವೈಟ್ ಲೈಟ್ ಥ್ರೂ ಆಗುತ್ತೆ. ಸೊ ಇದು ನಾವು ನೋಡ್ಬೋದು ಈ ಕಾರಲ್ಲಿ. ಸೊ ಆನ್ ಮಾಡಿ ನೋಡ್ಬೋದಾ? ಆನ್ ಮಾಡಿ. ಇಂಡಿಕೇಟರ್ ಓಕೆ. ಸೊ ಇದು ಕಂಪನಿದು ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮು. ಓಕೆ. ಸೊ ಇದರಲ್ಲಿ ನಮಗೆ ಅಡ್ವೆಂಚರ್ ಫೀಚರ್ ಬರುತ್ತೆ ನೋಡಿ. ಇದರಲ್ಲಿ ಏನಂದರೆ ನಿಮಗೆ ಟಿಲ್ಟ್ ಗೊತ್ತಾಗುತ್ತೆ ಗಾಡಿದು. ಇದು ನೋಡಿ, ಈಗ ಲೆಫ್ಟಿಗೆ -1%, ಈ ಕಡೆ ಲೆಫ್ಟಿಗೆ ಟಿಲ್ಟ್ ಆಗ್ತದೆ. ಓಕೆ. ಆಮೇಲೆ ಇದು ವೀಲ್ ಅಲೈನ್ಮೆಂಟ್ ನೋಡಿ, ಲೆಫ್ಟಿಗೆ ಇಷ್ಟು, ಸೆಂಟರ್ಗೆ ಇಷ್ಟು, ರೈಟಿಗೆ ಇಷ್ಟು ತೋರಿಸುತ್ತೆ. ಓಕೆ. ಇದು ಡೈರೆಕ್ಷನ್ ಇದು. ಸೊ ಇದು ಆಫ್ ರೋಡ್, ಇದು ಆನ್ ರೋಡಲ್ಲಿ ನೋಡಿ ಪವರ್ ಟಾರ್ಕ್ ಕನ್ವರ್ಷನ್ ತೋರಿಸುತ್ತೆ ನೋಡಿ. ಈಗ ಮುಂದೆ ಹೋದಾಗ ಟಾರ್ಕು ಪವರ್ ತೋರಿಸುತ್ತೆ. ಸೊ ಇದು ಆಫ್ ರೋಡಿಂಗಿಗೆ ಡಿಜಿಟಲ್
ಇದು ಡಿಜಿಟಲ್ ಆಫ್ ರೋಡಿಂಗ್ ಅಸಿಸ್ಟ್ ಮಾಡುತ್ತೆ. ಇದು ಬಿಟ್ಟರೆ ರೇಡಿಯೋ, ಫೋನು, ಆಮೇಲೆ ಆ್ಯಪಲ್ ಕಾರ್ಪ್ಲೇ ಇದೆಲ್ಲ ಆಪ್ಷನ್ ಇದ್ದೇ ಇರುತ್ತೆ. ಓಕೆ. ಅದರಲ್ಲಿ ಇನ್ನೊಂದು ನೀವು ಇದನ್ನ ತೆಗೆಸ್ಬಿಟ್ಟು ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ಬೋದು. ಓಕೆ ಓಕೆ. ಆವಾಗ ಇನ್ನೊಂದು ಕಾರಲ್ಲಿ ನೋಡಿದ್ವಲ್ಲ ಹಂಗೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ಬೋದು. ಸ್ನೇಹಿತರೆ, ನಿಮಗೆ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಮಹೀಂದ್ರ ಥಾರ್ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ನಿಮಗೆ ಮತ್ತೊಂದು ಡೀಟೇಲ್ಡ್ ವಿಡಿಯೋನ ಮಾಡಿಕೊಡ್ತೀವಿ. ಅಲ್ಲಿವರೆಗೂ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಷ್ಟೇ.